ಅಲ್ಲ ಯಾರು ಒಬ್ರು ಸನೇಹ ಆಗ್ವಾರು ಕುಡಿಯಾಕ ನೀರು ಬೇಕಾಗ್ಯಾವು. ಒಂದು ತಮ್ಗೆ ಸದಕ್ಕಿಟ್ಟಿಲ್ಲ ಇಲ್ಲಿ. ಹೆಂಗೆ ಹೆಂಗೆ ತಗೋಬೇಕು ನಾನು? ಅಯ್ಯೋ ಕಮಲವ್ವ, ಕಮಲವ್ವ, ಭೂಮಿ, ಯವ್ವ ಭೂಮಿ, ನಿತ್ಯ. ಈ ಹಾಳಾದ ಮುದೇಕಿ ಬರೀ ಸುಮ್ಮನೆ ಇರಂಗಿಲ್ಲ ನೋಡು. ವಟ 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 ಅಂತಿರ್ತಾಳ ಯಾವಾಗ ನೋಡಿದ್ರು. ಏನು ಮುದೇಕಿ ಅವಾಗಿಂದ ಹಂಗೆ ವಟ ವಟ ಅಂತಿರ್ತಿದಿ. ಭೂಮಿ ಅಂತಿದ್ದಿ, ಆಮೇಲೆ ಕಮಲವ್ವ ಅಂತಿದ್ದಿ, ಮತ್ತೆ ನಾನು ನಿತ್ಯ ಅಂತ ಕರಿತಿದ್ದಿ. ನಿನಗೆ ಹೊರಗೆ ತಂದು ಹಾಕಿದ್ರನು ನಿನಗೆ ಸುಮ್ಮನೆ ಇರಕ್ಕೆ ಆಗಿಲ್ಲ. ಬರೀ ವಟ 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 ಅನ್ಕೋಂತಾನೆ ಇರ್ತಿದ್ದಿ. ಛೀ, ಹೋಗಿ ಹೋಗಿ ನೀನು ನಮ್ಮ ಅಜ್ಜಿ ಸಿಕ್ಬಿಟ್ಟಿಯನ್ ನನಗೆ. ಯಾಕೆ ಹಿಂಗಾಡ್ತೀಯ? ಅಲ್ಲ ನಾಳೆ ಸಾಯೋ ಟೈಮ್ದಾಗ ನನ್ನ ನೋಡ್ಕೋತಿದ್ದಿ ಅಂತೇಳಿ ನಿನ್ನ ಮದುವೆ ಮಾಡ್ಕೊಂಡ ಮನೆ ಗಂಟ ಕರ್ಕೊಂಡು ಬಂದ್ರ ನೀನು ನೋಡಿದ್ರ ನನಗೆ ಹಿಂಗೆಲ್ಲ ಬೈತಿದೀಯಲ್ಲ. ಅಲ್ಲ ನಿನಗೇನು ಬಂದೈತಿ? ಸ್ವಂತ ಸ್ವಾದ್ರತ್ತಿ, ನಾನು ಸ್ವಾದ್ರತ್ತಿ ಮಂದಿಯಾಗಿ ಆಕಿ ನನ್ನನ್ನು ಅಂತೇಳಿ ಎಷ್ಟು ಮುಟ್ಟಿ ಮಾತಾಡ್ತಾಳ. ನಿನಗೇನಾಗೈತೆ? ನಿನಗೇನಾಗೈತಿ? ನೋಡು ಮುದೇಕಿ, ಅದೇನಾರ ಆಗಿರಲಿ, ಆಕಿಗೆ ನೀನು ಬೇಕಾಗೈತಿ. ನೀನು ಕೊಳ್ಳಾಗಿಂದ ಬಂಗಾರ ನಕ್ಲೆಸ್ ನೋಡ್ಯಾಳ, ಆಕಿಗೆ ಬೇಕಂತ. ಅದಕ್ಕಾಗಿ ನಿಂದೆಲ್ಲ ಮುಕ್ಕಳಿಸೋದಕ್ಕೆ ತೊಳಿತಾಳಂತಾಕಿ. ಹಂಗಂತ ನಾನು ಮಾಡ್ಲೇನು? ನೀನು ಕೇಳಿದ್ರು ಮಾಡಿಸ್ಕೊಡಾಕ ನನ್ನ ಗಂಡ ತಯಾರದಾನ. ನಿನ್ನ ಕೊಳ್ಳಾಗಿಂದ ಹಾಕೊಂಡ ನನಗೇನಾಗೋದೈತಿ? ನಾನು ಒಂದು ಬೇಕಿದ್ರೆ ಮಾಡಿಸಿ ಹಾಕೋತಾನೆ. ಅದನ್ನ ಬಿಟ್ಟು ನಿನ್ನ ಕೊಳ್ಳಾಗಿಂದ ತಗೊಂಡ ನಾನು ಹಾಕೊಂಡ ಮೇರ್ಕೊಂತ ಅಯ್ಯೋ ಅತ್ತಿದು ಏನು ಮಾಡಲಿಲ್ಲ, ಅತ್ತಿದು ಇಸ್ಕೊಂಡ ಹಾಕೊಂಡು ಮೇರ್ಕೊ ಅಂತ ಹೊಂಟಾಳ ನೋಡಂತೆ ಅನ್ಬೇಕನ? ನಿನ್ನ ಬಂಗಾರ ಯಾವಳಿಗೆ ಬೇಕಾಗೈತಿ? ನನಗೆ ನಾನು ರೊಕ್ಕ ಕೊಟ್ಟು ತಗೊಳ್ಳೋದ ನನಗೆ ನನ್ನ ಗಂಡನ ಕಡೆಯಿಂದ ಮಾಡಿಸ್ಕೊತಾನೆ ಬೇಕಿದ್ರೆ. ನಿನ್ನ ಕಡೆದು ಮೂದು ಕೂಡ ನೋಡಂಗಿಲ್ಲ. ಕಮಲವ್ವಗೆ ಆಕೆ ಮಗಳಿಗೆ ಬೇಕಲ್ಲ ಬಂಗಾರ, ಅದಕ್ಕಾಗಿ ನೀನು ಕುಂಡಿ ಬೇಕಾದ್ರೆ ತೊಳಿತಾಳಾಗಿ ಬಂದು ಕರಿತಾನು ಆಕೆ ಮಾಡ್ತಾಳೆ. ಆಕೆಗೇನ ಹೇಳು, ನೀನು ಕರೆಯಕ್ಕೆ ಹೋಗಬೇಡ, ನನಗೆ ನೀನು ಕೆಲಸ ಮಾಡೋಕ್ಕಾಗಿಲ್ಲ. ನೀನು ಇಷ್ಟು ನಾರಾಕತ್ತಿದ್ದೆ ಅಂದರೆ ಇಲ್ಲಿ ನಿಲ್ಲಕ್ಕೂ ಆಗತ್ತೆ ನನಗೆ. ಬೀರವ, ಬೀರವ, ಅಲ್ಲ ಎಷ್ಟು ದಿನ ಆಯ್ತು? 15 ದಿನ ಹಾಕಂತು, ಹೊರಗೆ ಕಂಡಿಲ್ಲ ನೀನು. ನಾನು ಬರ್ತಾಳೆ ಇವಾಗ ಬರ್ತಾಳೆ ಅವಾಗ ಬರ್ತಾಳೆ ಅಂದ್ರೆ ವಯಸ್ಸಾಯ್ದಂಗೆ ಆದಂಗೆ ಏನು ಒಳಗೆ ಸೇರಕತ್ತೇನು? ಅಲ್ಲವ ನಿತ್ಯ, ನೀನು ಹಿಂಗಂದ್ರೆ ಇನ್ನು ಬ್ಯಾರೆ ಅವ್ರು ಹೆಂಗಂತಾರವ ನನಗೆ. ನೀನು ನನ್ನ ಮಗಳಾಗಿ ನೀನು ಮಾಡಂಗಿಲ್ಲ ಅಂದ್ರೆ ಇನ್ನು ಮಂದಿ ಹೆಂಗೆ ಮಾಡೋಕೆ ಒಪ್ಕೋತಾರೆ ನಂದು? ಹೇಳ ಮಗಳ, ಯಾಕಮ್ಮ ಮಗಳ ಹಿಂಗೆ ಮಾಡಾಕತ್ತೀನಿ ನೀನಂತ ನಾನು ಕೇಳಂಗಿಲ್ಲ. ಆದ್ರೆ ಒಂದಿಟ್ಟು ಪ್ರೀತಿಯಿಂದ ಮಾತಾಡ್ಸಿದ್ರೆ ಆತಲ್ಲ ಈ ಮುದೇಕಿನ. ಎಷ್ಟು ದಿನ ಬದುಕಿರ್ತಾನೆ ನಿನ್ನ, ಇವತ್ತು ನಾಳೆ ಅನ್ನಕತ್ತನು. ಒಂದು ಮಾತು ಚಂದಾಗ ನಕ್ಕಂತ ಮಾತಾಡಿದ್ರೆ ಹೆಂಗೆ ಮನಸ್ಸಿಗೆ ನೆಮ್ಮದಿ ಇರ್ತತಿ. ಆದ್ರೆ ನೀನು ಯಾವಾಗ ನೋಡಿದ್ರು ಬೈಕೊಂತ ಇರ್ತಿದ್ದಿ. ಮೊದಲೆಲ್ಲನ ಚಲೋ ಇದ್ದಾಗ ಅಜ್ಜಮ್ಮ ಅತ್ತೆಮ್ಮ ಅಜ್ಜಮ್ಮ ಅತ್ತೆಮ್ಮ ಅಂತಿದ್ದೆ. ಈಗ ನೋಡಿದ್ರ ಮುದೇಕಿ ಮುದೇಕಿ ಅಂದ ಮನಸ್ಸಿಗೆ ಯಾಕೆ ಚುಚ್ಚಿ ಮಾತಾಡತ್ತಿದೆಯವ್ವ? ನಾನು ಏನು ಮಾಡಿ ನಿನಗೆ ಅಂತದ? ಏನಾರ ದ್ರೋಹ ಮಾಡ್ಯಾನೇನ? ಅಯ್ಯೋ ನೋಡು ಮುದೇಕಿ, ನೀನೇನು ದ್ರೋಹನ ಮಾಡಿಲ್ಲ, ಏನೂ ಮಾಡಿಲ್ಲ, ನನಗೆಲ್ಲ ಒಳ್ಳೇದ ಮಾಡಿದಿ. ಆದ್ರೆ ಯಾಕೋ ಏನೋ ನೀನು ಕಂಡ್ರೆ ನನಗೆ ಆಗಬಾರ್ದು. ಅದ್ರಾಗ ನೀನು ಬೇರೆ ನಾರಾಕತ್ಬಿಟ್ಟಿದ್ಯಲ್ಲ, ನೀನು ನೋಡಿದ್ರನ ವಾಸನೆಗೆ ಎಲ್ಲ ವಾಕ್ರಿ ಬಂದಂಗೆ ಆಕತಿ. ನಿನ್ನ ವಾಸನೆ ಕುಡ್ದು ವಾಂತಿ ಮಾಡ್ಕೋದಕ್ಕಿಂತ ನಿನ್ನಂತೆ ಬರ್ದ ದೂರ ಇದ್ರೇ ಎಷ್ಟೋ ಒಳ್ಳೇದಲ್ಲ. ಅದಕ್ಕೆ ಇವತ್ತು ನಾಳೆ ಸಾಯ್ತಿ ಅಂತ ಅನ್ನತ್ತಿದಿ. ಇವತ್ತು ಸತ್ತು ಬಿಡು, ನಾಳೆ ಗಂಟ ಯಾಕೆ ಕಾಯ್ತಿದಿ? ಅಯ್ಯ ಯಾಕ ಬೀರವ ಇಲ್ಲಿ ಕುಂತ್ಕೊಂಡ ಹೊರ ಕಣ್ಣೀರು ಹಾಕೊಂತ ಕುಂತಿದಿ? ಏನಾತ? ಯಾಕ ನಿತ್ಯ ನಿಮ್ಮ ಅತ್ತೆ ಏನು ರಂಗೇನ? ಅಯ್ಯ ಅಯ್ಯ ಏನಿಲ್ಲವ, ಏನಿಲ್ಲ, ಹಂಗೆ ಯಾಕೋ ಹೊಟ್ಯಾಗ ತ್ರಾಸ ಆಗತ್ತಿತ್ತ. ಅದನ್ನ ಮೊಮ್ಮಗಳ ಸಸಿಗೆ ಹೇಳಾಕತ್ತಿದ್ದ. ಇವ ಯಾಕೋ ಇಲ್ಲಿ ಭಾಳ ತ್ರಾಸ ಆಗತ್ತತಿ, ತಡ್ಕೊಳಕ್ಕಾಗತ್ತು, ಕಣ್ಣ ನೀರು ಹರಿಯಾಕತ್ತಾವ, ಒಂದು ಗೋಲಿಯಾರ ಕೋಡಂತೆ ಹೇಳಾಕತ್ತೀನಿ ನೋಡ. ಬಾ ಕುಂದ್ರ ಬಾರ. ಅಲ್ಲೇ ಹೆಂಗೋ ಮ್ಯಾನೇಜ್ ಮಾಡಿ, ಇಲ್ಲ ಅಂದಿದ್ರೆ ಚಂದಾಗ ಹೇಳ್ತಿದ್ನಿಕಿ. ಬರ್ರಿ ಚಿಗವ ಕುಂದ್ರ ಬರ್ರಿ. ಆರಾಮದ್ರೇನ? ಈಗ ಬಂದ್ರೆ ಕುಂದ್ರಿ, ಚಾಗಿ ಮಾಡ್ಕೊಂಡು ಬರ್ತೇನೆ ಸ್ವಲ್ಪತ್ತ. ಅಯ್ಯೋ ಚಾ ಬೇಡವಾ ನಿತ್ಯ, ಚಾ ಕುಡ್ಕೊಂಡ ಬಂದೀನಿ. ಏನಾತ್ ನಿಮ್ಮ ಅತ್ತಿಗೆ? ಅಲ್ಲ ಹೊರಗಡೆ ಯಾಕೆ ಮಂಚ ಹಾಕಿರಿ? ಎಲ್ಲ ಹಾಸಿಗೆ ದಿಂಬು ಇಲ್ಲೇ ಇಟ್ಟಿರಿ, ಏನಾತು? ಯಾಕೆ ಭಾಳ ಹುಷಾರಿಲ್ಲೇನ? ಅಯ್ಯೋ ಅದನ್ನೇನು ಕೇಳ್ತೈ ಚಿಗವ, ಈಕಿದು ಮುದೇಕಿದು ಇದ್ದಿದ್ದಾನೆ ಯಾವಾಗಲೂ. ಅಲ್ಲ ಆರಾಮಿಲ್ಲ ಅಂತ ಹೇಳ್ಯಾಳ, ದವಾಖಾನೆ ಕರ್ಕೊಂಡು ಹೋಗಿ ಬಂದೇವಿ. ಸರಿಯಾಗಿ ಗುಳಿಗೆರ ತಗೋಬೇಕಿಲ್ಲ ಮತ್ತೆ? ಗುಳಿಗೆ ತಗೋತಾಳೇನ? ನಾವ ಹೊತ್ತಿಗೆ ಕೊಡ್ಬೇಕಂತ. ಮನ್ಯಾಗ ಕೆಲಸಗಳು ತುಂಬಿರ್ತಾವ, ಮಕ್ಕಳು ಬೇರೆ ಬಂದಾರ, ಮದುವೆ ಸೀಸನ್ ಈಗ, ಅಲ್ಲೇ ಇಲ್ಲೇ ಅಡುಗೆ ಮಾಡೋದು ಅದು ಇದು ಇರ್ತೈತಿ. ಅಂತಾದ್ರಾಗ ಕಮಲವಕ್ಕದು ಹೋಗ್ಕಾರ, ನಾನು ಒಬ್ಬಾಕಿ ಇರ್ತಾನೆ, ಮನೆಗಿನ ಭಾರ ಎಲ್ಲ ನಾನೇ ಮಾಡ್ಕೋಬೇಕು. ಸರಿಯಾದ ಟೈಮ್ಗೆ ಗುಳಿಗೆ ತಗೊಂಡಿಲ್ಲ ಮತ್ತೇನು ಇಲ್ಲದು ಪಲ್ಲದು ರೋಗಗಳು ಬಂದಾವು. ಮತ್ತು ಯಾರು ಮಾಡ್ತಾರೀಗ? ಮತ್ತು ನಾ ಆಡ್ತಾಳೆ ಅಲ್ಲ, ಒಂದು ಹುಚ್ಚಿ ಆದ್ರೆ ಹೇಳಕ್ಕಾಗಿಲ್ಲೇನು? ಮುದೇಕಿ ಆಗಿದ್ದಾಳೆ ಏನು ದಾಡಿ ಈಕಿಗೆ? ಅಲ್ಲ ಒಂದೊಂದಕ್ಕಾದ್ರೆ ಹೇಳಿದ್ರೆ ನಾವು ತೊಗೊಂಬಂದು ಏನಾರ ಕೊಟ್ಟವು, ಇಲ್ಲ ಕರ್ಕೊಂಡಾರ ಹೋಗ್ಯವು. ಈಕೆ ನೋಡಿದ್ರೆ ಹೇಳಂಗೆ ಇಲ್ಲ, ಎಲ್ಲ ಮಾಡ್ಕೊಳಕತ್ತ ಅಲ್ಲೇ ಕುಂತಲ್ಲೇನ. ಯಾರು ಮಾಡ್ತಾರೆ ನೀನೇ ಹೇಳ್ತಿಗವ? ನಮ್ಗಾರ ಮಾಡಿ ಮಾಡಿ ಸಾಕಾತ. ಈಗ ಕಮಲವಕ್ಕ ನಾನು ಮಾಡ್ತಾನೆ, ನೀವು ಮಾಡಿದ್ರೆ ಬಿಡ್ರಿ ಅಂತಾಳೆ.
ಹ್ಞೂ ಮಾಡ್ರೆ ಮಾಡಲಿ ಬಿಡು, ನಾವೇನು ಬ್ಯಾಡ ಅನ್ನಂಗಿಲ್ಲ. ನಾಳೆಕಿದೇನು ನಮ್ಗೇನು ಬೇಕಾಗಿಲ್ಲ. ಯಾರಿಗಾರ ಕಟ್ಕೋಬಾಳ. ಆದ್ರೂ ಸರಿಯಾಗಿ ತನ್ನ ಆರೋಗ್ಯ ತಾನು ನೋಡ್ಕೋಬೇಕಿಲ್ಲ. ಅದನ್ನ ಹೇಳಿದ್ರೆ ಬರೀ ಗುಳು ಅಂತ ಅಳ್ತಾಳ. ಅಲ್ಲ ಮುದುಕಿ ಆದ್ಮೇಲೆ ಅಳುದು ಏನಿರ್ತದೆ ಹೇಳಿ ನೀನು. ಹೌದನ? ಅಯ್ಯೋ ಶಿವನ, ನನಗೆ ಗೊತ್ತೇ ಇಲ್ಲಲ್ಲಿವ. ಗೊತ್ತಿದ್ದಿದ್ರೆ ನಾನು ಅವಾಗ ಬಂದು ನೋಡ್ಕೊಂಡು ಹೋಗ್ತಿದ್ನಿ. ನನಗೆ ಯಾರು ಹೇಳೇ ಇಲ್ವಾ? ನಾನು ಬೀರವ್ ಯಾಕೋ 15 ಗಂಟ್ಲೆ ಮ್ಯಾಲಾತು, ಇನ್ನೂ ಹೊರಗೆ ಬಂದಿಲ್ಲ, ಯಾಕೆ ಮಾತಾಡ್ವಾಳು, ಎಲ್ಲಿ ಹೋಗ್ಯಾಳೇನೋ, ಊರಿಗೆ ಹೋಗ್ಯಾಳೇನೋ ಅಂತ ನಾನು ಅನ್ಕೊಳ್ಳೋಣ. ಈಗೀಗೆ ಇಂಥ ಪರಿ ಆರಾಮಿಲ್ಲ. ಅಯ್ಯೋ ಕೇಳಿ ಮನಸ್ಸಿಗೆ ಬೇಜಾರಾತಲ್ಲವ. ಅಯ್ಯೋ ಏನು ಬ್ಯಾಡ ಬಿಡುವ. ಕುಂದ್ರ ಬಚ್ಚಿಗೋ ನೀನು ಹಂಗೆ ಅಂತಿದ್ದಿ. ಆಕಿಗಟ್ಟ ಗಂಜಿ ಮಾಡ್ಕೊಂಡು ನಿಂಗೆ ಚಾ ತೊಗೊಂಡು ಬರ್ತಾನ. ಇಲ್ಲೇ ಕುಂದ್ರ ಬನ್ನಿ ಮಾತಾಡ್ಕೊಂತ. ಸರಿ ವಾತ್. ಅಲ್ಲಲ್ಲೇ ಬೀರಿ, ಒಂದು ಮಾತು ಹೇಳೋಕ್ಕಾಗಿಲ್ಲ ನಿನಗೆ. ಇಂಥ ಪರಿ ಆರಾಮಿಲ್ಲ, ಹಾಸಿಗೆ ಹಿಡಿಯಂಗಾಗ್ಬಿಟ್ಟೇನ್ರಿ ನೀನು ನೋಡಿ ನನಗೆ ಒಂಥರ ಆಗಕತ್ತಿಲ್ಲಲ್ಲಿ. ಅಲ್ಲ ನಿನಗೆ ಹಿಂಗಾಕತ್ತಂತ ನಾನು ಯಾವತ್ತೂ ಅನ್ಕೊಂಡ್ರಿಕ್ಕಿಲ್ಲ ಬಿಡು. ಅಯ್ಯೋ ನೀನು ಯಾಕೆ ಬೇಜಾರು ಮಾಡ್ಕೊತಿಲ್ಲ? ನಿನಕ್ಕಿಂತ ಒಂದು ಸ್ವಲ್ಪ 4-5 ವರ್ಷ ಹೆಂಗೋ ಮಾಡಿದ್ರು ದೊಡ್ಡಾಕಿ ಅಲ್ಲ ನಾನು. ಅದಕ್ಕೆ ವಯಸ್ಸಾಗ ದೊಡ್ಡಾಕಿ ಅಲ್ಲ, ಮತ್ತು ನನಗೆ ಜಲ್ದಿ ವಯಸ್ಸಾಗಿತ್ತವ. ಏನು ಮಾಡೋದು, ದೇವರು ಆಗ ರಾತ್ರಿ ಮಕ್ಕೊಂದ ಬೆಳಕಾಗೋರಾಗ ಕಣ್ಣು ಮುಚ್ಚಿಬಿಟ್ರೆ ಕಷ್ಟ ಗೊತ್ತಾಗಲ್ಲ. ಈ ಥರ ದೇವರು ಹಾಸಿಗೆ ಹಿಡಿಯಂಗೆ ಮಾಡಬಾರ್ದು. ಸಸ್ತ್ಯಾರಿಗೆ ನಿಗ್ರಹ ಹಾಕಿರ ಬೈತಾರು. ನಾನು ಸಾದ್ರ ಅತ್ಯಾಗೆ ನಮ್ಮ ಅಣ್ಣನ ಮಗಳ ನನ್ನ ನೋಡ್ಕೋಬಾಳ. ನೀನ ನೋಡ್ದಲ್ಲ, ನಿನ್ನ ಮುಂದನ ಹೆಂಗಂತಾಳಂತೇಳಿ. ಕಮಲವ್ ನೋಡತ್ತಾಳಿರನ್ನ, ಕಮಲವ್ ನೋಡತ್ತಾಳು, ಎಲ್ಲ ಮಾಡ್ತಾಳು. ಹೇಸ್ಕೋತಿಲ್ಲ. ಆದ್ರೆ ಆ ಹುಡುಗಿಗೆ ನಾನು ಚಿತ್ರ ಹಿಂಸೆ ಕೊಟ್ಟನು, ನರಕ ತೋರ್ಸೇನು. ತಿನ್ನು ಎಡೀದ ಕಾಲಿಂದ ಒದ್ದನು. ನನಗದಕ್ಕೆ ನಡೆಯಕ್ಕೆ ಬರಬಾರ್ಲಿ. ನಾನು ಮಾಡಿದ ಪಾಪ ನಾನು ಅನುಭವಿಸಾಕತ್ತೇನಿ. ಆದ್ರೆ ಅದ ಸೊಸಿನ ನನ್ನ ನೋಡ್ಕೊಳಕತ್ತಾಳು. ಎಷ್ಟೆಲ್ಲ ಕಾಟ ಕೊಟ್ಟಿದ್ನಲ್ಲ, ಆ ಸೊಸಿನ ನೋಡ್ಕೊಳಕತ್ತಾಳಲೆ. ಅದಕ್ಕೆ ನಿನ್ನ ಸೊಸಿಗೆ ನೀನು ಕಷ್ಟ ಕೊಡಬೇಡ. ನಾಳೆ ದೇವರು ನಿನಗೆ ನೀ ಮಾಡಿದಕ್ಕೆ 10 ಪಟ್ಟು ನಿನಗೆ ಶಿಕ್ಷೆ ಕೊಡ್ತಾನು. ನಾನು ಅನುಭವಿಸಾಕತ್ತೀನಿ ಈಗ. ನನ್ನ ಮೊಮ್ಮಗಳ ಊಟ ಮಾಡ್ಬೇಕಾರೆ ನಾನು ಓದ್ತಿದ್ನಿಲ್ಲೇ. ನಾನು ಹೋಗಿ ಜಾಡಿ ಚಪ್ಪಲ್ ಗಾಲಿಂದ ಹೋಗಿ ಉಣ್ಣು ಎಡಿ ಒದ್ದಿದ್ನಿ. ಆದ್ರೆ ಅದ ಮೊಮ್ಮಗಳ ಬಂದ ಯಮ್ಮ ಹೆಂಗದಿ ಅಂತ ಕೇಳ್ತಾಳ. ಆದ್ರೆ ರಾಜಿ ಮಗಳು ಬಂದರು ಸುಮ್ಮಿ ಅಯ್ಯೋ ಎಷ್ಟು ನಾರಾತೀವಿ ನೀನು, ನಿನ್ನ ವಾಸನೆ ತೊಗೊಳಕ್ಕಾಗ್ವಾದಂತ ಅಂತಾಳ. ಮನಸ್ಸಿಗೆ ನೋವು ಆಗ್ತತಿ. ಇದನ್ನೆಲ್ಲ ಯಾರ ಮುಂದೆ ಹೇಳಿ ನಾನು? ನೀನು ಬಂದಿ ಅಂತೇಳಿ ಮನಸ್ಸು ಬಿಚ್ಚಿ ಮಾತಾಡತ್ತನ. ನಾಳೆ ಸಾಯ್ತನೋ ಗೊತ್ತಿಲ್ಲ. ಆದ್ರೆ ಕಷ್ಟ ಎಲ್ಲ ನನ್ನ ಒಳಗೆ ಇಟ್ಕೊಂಡು ಸಾಯ್ತನೇನೋ ಅಂತ ಅನ್ನತ್ತಿದ್ನಿ. ಆ ದೇವರು ಅದನ್ನಾರ ಹೇಳ್ಕೊಳಕ ನಿನ್ನ ಕಳ್ಸ್ಯಾನ್ಲೆ. ಎಲ್ಲಿ ಒಂದೀಟ ಮಲಗಿಸ್ತೀಯನ ನಡ ಭಾಳ ನುಸಾತತಿ. ಅದನ್ನ ಯಾಕೆ ಹಿಂಗೆ ಕೇಳಕತ್ತಿದ್ದಿ? ನಾನೇನು ಬ್ಯಾರೆ ಏನ ನಿನ್ನ ಸೊಸೆ ಅಂತಾಳಂತೇಳಿ ನಾನು ಹಂಗೆ ಅಂತ ಅನ್ಕೊಂಡ್ಬಿಟ್ಟೆ. ನೀನು ಬೇಡ ಬಿಡು. ಮತ್ತು ನೀ ನನ್ನ ಮುಟ್ಟಿರ ನಿನ್ನ ಕೈಯು ಹೊಲಸಟ್ಟು ಗೊತ್ತತಿ. ಮತ್ತು ನನ್ನ ಸೊಸೆ ನಿನಗೂ ಚಹಾ ಕೊಡ್ದನ ಒಳಗೆ ಹೋಗಿದಾಳ. ಬೇಡ, ಕಮಲವನ್ನ ಕರಿತಾಳೆ. ಆಕೆ ಬಂದ ಮಲಗಿಸ್ಲಿ. ಗಂಜಿ ತೊಗೊಂಬರಕ್ಕೆ ಹೋಗ್ಯಾಳ. ಮತ್ತು ನನ್ನ ಕೆಲ್ಸಂಗಿಲ್ಲ. ಅದಕ್ಕೆ ಒಮ್ಮೆ ಕುಡ್ದ ಮಲ್ಕೋತಾಳೆ. ನಾ ಮಾಡಿದ ಪಾಪಕ್ಕೆಲ್ಲ ದೇವ್ರ ಸರಿಯಾಗಿ ಶಿಕ್ಷೆ ಕೊಟ್ಬಿಟ್ಟ ಮಂಜವ್ವ. ಅಲ್ಲೇ ಜಾಸ್ತಿ ವಯಸ್ಸಾದಂಗೆ ನನಗೆ ಹೆಸರು ಮಾಡ್ತೋದೇನ? ಅಲ್ಲೇ ನಾನು ಸುಮ್ಮವ್ವ. ಯಾಕಲೇ ಏನು ನೆನಪು ಆಗಲ್ತೆ ನಿನಗೆ? ಹಿಂಗೆ ಯಾಕೆ ಮಾಡತ್ತಿಲಿ? ನೀ ಕಣ್ಣೀರು ಯಾಕೆ ಹಾಕತ್ತಿದ್ದಿ? ನೋಡೋಕೆ ನಿನ್ನ ಕಮಲವರ ಆದಾಳ ಇಲ್ಲಾಂದ್ರೆ ಹೇಳು, ನಾನು ಮಾಡ್ತೀನಿ ನಿನ್ನ ಗೆಳತಿಯಾಗಿ. ನಾನು ಇನ್ನೂ ಗಟ್ಟದನ್ಲೇ, ಮಾಡ್ತಾನೆ ನಾನು. ಹಿಸ್ಕೊಳಕ ನಾನೇ ನೀನು ಸತ್ಯಾರಲ್ಲ. ಅಯ್ಯೋ ನೀನು ಇಷ್ಟು ಹೇಳಿದಲ್ಲ, ನಂಗಷ್ಟೇ ಸಾಕು. ಆದರೂ ನಾನು ನನ್ನ ಸೊಸಿಗೆ ಅಷ್ಟು ಶಿಕ್ಷೆ ಕೊಡಬಾರ್ದಾಗಿತ್ತು. ಅಷ್ಟು ಶಿಕ್ಷೆ ನಾನು ಆಕೆಗೆ ಕೊಟ್ಟಿದ್ದಕ್ಕೆ, ಆಕೆ ಮ್ಯಾಗ ತಪ್ಪು ಆರೋಪ ನಾನು ಹಾಕಿದ್ದಕ್ಕೆ ಆ ದೇವ್ರ ನನಗಿಷ್ಟ ನರಕ ತೋರ್ಸಾಕತ್ತಾನ. ನಾನು ಏನು ಮಾಡಿ ನೀನು ಹೇಳು? ಉಣ್ಣು ಎಡಿ ಎದ್ದೇವು ಅದನ್ನು ಚಪ್ಪಲ್ಗಾಲಿಂದ ಓದ್ನಿ. ಆಕೆ ಕೈ ಪಲ್ಲೆ ತೊಗೊಂಬಂದ್ರೆ ರೋಡೆಲ್ಲ ಬಿಸಾಕ್ತೀನಿ. ಮತ್ತು ನನಗೆ ಈಗ ನೋಡೋರು ಯಾರು? ಅಡುಗೆ ಮಾಡಿ ಕೊಡೋರು ಯಾರು? ನನಗೆ ಹೇಳಿ ಬಳಿಯೋರು ಯಾರು? ನಾನು ಎಲ್ಲ ಹೋದ್ರೆ ಅದನ್ನ ತೆಗೆದು ಬಟ್ಟೆ ಚೇಂಜ್ ಮಾಡೋರು ಯಾರಲೇ? ಎಲ್ಲ ಅದ ಸೊಸೆ ನನ್ನ ಕಮಲವ್ವ ಮಾಡತ್ತಾಳು. ನನ್ನ ಮೊಮ್ಮಗಳ ತುತ್ತು ಮಾಡಿ ಉಣಿಸ್ತಾನಂತಾಳು. ನಾನು ಯಾಕೆ ಹಿಂಗೆ ಮಾಡಿನ್ಲಿ? ಅಂತ ಈಗ ಕೊರಗಾತ ನಾನು. ಅಯ್ಯೋ ಬೀರವ ಅಲ್ಬೇಡ, ಸುಮ್ಮನಿರು.